ಮೈಸೂರು ಗ್ರಾಮೀಣ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತ ಶ್ರೀ ವಿಜಯಕುಮಾರ್ ಅವರೇ, ವರ್ಣಾ ಕ್ಷೇತ್ರದ ಶಾಸಕರಾದಂತ ಡಾಕ್ಟರ್ ಯತೀಂದ್ರ ಅವರೇ, ಮೈಸೂರು ಮತ್ತು ಚಾಮರಾಜನಗರ ಸ್ಥಳೀಯ ಸಂಸ್ಥೆಗಳ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ತಿಮ್ಮಯ್ಯನವರೇ, ಶ್ರೀ ಶಿವಣ್ಣವರೇ, ಬಸವರಾಜು ಅವರೇ, ಸುನಾಗಪ್ಪ ಅವರೇ, ರಾಮು ಅವರೇ, ರಂಗಸ್ವಾಮಿ ಅವರೇ, ಮುದ್ದೇಗೌಡ ಅವರೇ, ಮಹೇಶ್ ಅವರೇ, ವೇದಿಕೆ ಮೇಲೆ ಬಹಳ ಜನ ಇದ್ದಾರೆ, ಎಲ್ಲರ ಹೆಸರು ಹೇಳಕ್ ಹೋಗಲ್ಲ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರುಗಳೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಕಾಂಗ್ರೆಸ್ಸಿನ ಅಭಿಮಾನಿಗಳೇ, ಕಾಂಗ್ರೆಸ್ನ ವತಿಯಿಂದ ಪಂಚಾಯತ್ ಸಂಸ್ಥೆಗಳಿಗೆ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳೇ, ಮಾಧ್ಯಮದ ಗೆಳೆಯರು, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯವರು ಸದಸ್ಯತ್ವ ನೋಂದಣಿಯನ್ನು ಪ್ರಾರಂಭ ಮಾಡಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಸದಸ್ಯತ್ವ ಅಭಿಯಾನ ಪ್ರಾರಂಭ ಆಗಿದೆ. ಪ್ರತಿ ಶಾಸಕರು, ಮಾಜಿ ಶಾಸಕರುಗಳು, ಮಾಜಿ ಸಚಿವರುಗಳು, ಎಂಪಿಗಳು, ಮಾಜಿ ಎಂಪಿಗಳು, ವಿಧಾನ ಪರಿಷತ್ ಸದಸ್ಯರುಗಳು ಮತ್ತೆ ಇತರ ಎಲ್ಲ ಮುಖಂಡರುಗಳು ಕೂಡ ಇಡೀ ರಾಜ್ಯದಲ್ಲಿ ಇವತ್ತು ಅಂದ್ರೆ 11ನೇ ತಾರೀಕು ಅವರವರು ಎಲ್ಲಿ ಸದಸ್ಯತ್ವ ಇದೆ, ಯಾವ ಬೂತ್ನಲ್ಲಿ ಸದಸ್ಯತ್ವ ಇದೆ, ಆ ಬೂತ್ನಲ್ಲೇ ಒಂದೇ ದಿನ ಸದಸ್ಯರಾಗಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಹಾಗಾಗಿ ನಾನು ಇವತ್ತು ನಮ್ಮ ಊರಿನಲ್ಲಿ ಬೂತ್ ನಂಬರ್ 86ರಲ್ಲಿ ಸದಸ್ಯತ್ವವನ್ನು ನೋಂದಣಿ ಮಾಡಿಕೊಂಡಿದ್ದೀನಿ. ಅದೇ ರೀತಿ ಡಾಕ್ಟರ್ ಯತೀಂದ್ರ ಅವರು ಕೂಡ ನಮ್ಮೂರಿನಲ್ಲೇ ಅವರು ವೋಟರ್ ಆಗಿರೋದ್ರಿಂದ ಅವರು ಕೂಡ ಬೂತ್ನಲ್ಲಿ ಸದಸ್ಯರಾಗಿದ್ದಾರೆ. ಇವತ್ತು ಅದರ ಅಭಿಯಾನ ಇಡೀ ರಾಜ್ಯಾದ್ಯಂತ ನಡೆದಿದೆ. ಕಾಂಗ್ರೆಸ್ಸಿನ ಸದಸ್ಯರಾಗೋದು ಅಂತಂದ್ರೆ ಒಂದು ಹೆಮ್ಮೆಯ ವಿಚಾರ. ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅತ್ಯಂತ ಹಳೆಯದಾದಂತಹ ರಾಜಕೀಯ ಪಕ್ಷ. 136 ವರ್ಷಗಳ ಇತಿಹಾಸ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ. 1885ನೇ ಇಸ್ವಿನಲ್ಲಿ ಡಾಕ್ಟರ್ ಹ್ಯೂಮ್
ಅಂತಕ್ಕಂಥವರು ಅನೇಕ ಜನ ಭಾರತೀಯರನ್ನ ಒಳಗೂಡಿ ಮಹಾರಾಷ್ಟ್ರದ ಮುಂಬೈನಲ್ಲಿ ಇದರ ಉದ್ಘಾಟನೆ ಪ್ರಾರಂಭ ಆಯಿತು. ಡಾಕ್ಟರ್ ಬ್ಯಾನರ್ಜಿ ಅವರು ಇದರ ಅಧ್ಯಕ್ಷತೆಯನ್ನು ವಹಿಸಿದರು. ಕಾಂಗ್ರೆಸ್ ಉದಯ ಆಯ್ತಲ್ಲ, ಅದರ ಅಧ್ಯಕ್ಷತೆಯನ್ನ ಡಾಕ್ಟರ್ ಬ್ಯಾನರ್ಜಿ ಅಂತಕ್ಕಂಥವರು ಅಧ್ಯಕ್ಷತೆಯನ್ನು ವಹಿಸಿದ್ರು. ಡಾಕ್ಟರ್ ಹ್ಯೂಮ್ ಅವರು ಭಾರತೀಯರಲ್ಲ, ಬ್ರಿಟಿಷ್ನವರು. ಅವರು ಈ ಕಾಂಗ್ರೆಸ್ ಪಕ್ಷವನ್ನು ಹುಟ್ಟಾಕಿದ್ದು. ಅವತ್ತು ರಾಜಕೀಯಕ್ಕೋಸ್ಕರವಾಗಿ ಈ ಪಕ್ಷ ಉದಯ ಆಗಲಿಲ್ಲ. ಬ್ರಿಟಿಷ್ನವರ ಸರ್ಕಾರ ಇತ್ತು 1885ನೇ ಇಸ್ವಿನಲ್ಲಿ. ಬ್ರಿಟಿಷ್ ಸರ್ಕಾರದಲ್ಲಿ ಭಾರತದ ನಾಗರಿಕರಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರವಾಗಿ, ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡಿಸ್ಲಿಕ್ಕೋಸ್ಕರವಾಗಿ, ಅವರಿಗೆ ಸರ್ಕಾರದಿಂದ ಆಗಬೇಕಾದಂತಹ ಸವಲತ್ತುಗಳನ್ನು ಕೊಡಿಸ್ಲಿಕ್ಕೋಸ್ಕರವಾಗಿ ಈ ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಆಯಿತು 1885ನೇ ಇಸ್ವಿ. ಅಲ್ಲಿಂದ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಬೆಳಕಂಡು ಉಳಿದು ಬಂದಿದೆ. ಇದಕ್ಕೆ ಬಹಳ ಜನ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾರೆ. ಬಾಲ್ ಗಂಗಾಧರ್ ತಿಲಕ್ ಅವರಿಂದ ಹಿಡಿದು, ಗೋಖಲೆ ಅವರಿಂದ ಹಿಡಿದು ಇವತ್ತಿನ ಸೋನಿಯಾ ಗಾಂಧಿ ಅವರಿಗೆ ಅನೇಕ ಜನ ಕಾಂಗ್ರೆಸ್ನ ಅಧ್ಯಕ್ಷರುಗಳಾಗಿದ್ದಾರೆ. ಮಹಾತ್ಮ ಗಾಂಧೀಜಿಯವರು ಕೂಡ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು, ನೆಹರು ಅವರು ಕೂಡ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು, ವಲ್ಲಭಾಯ್ ಪಟೇಲ್ ಅಧ್ಯಕ್ಷರಾಗಿದ್ದರು, ಸುಭಾಷ್ ಚಂದ್ರ ಬೋಸ್ ಅಧ್ಯಕ್ಷರಾಗಿದ್ದರು, ಮೌಲಾನಾ ಆಜಾದ್ ಅಧ್ಯಕ್ಷರಾಗಿದ್ದರು. ಈಗ ಅನೇಕ ಜನ ಮುತ್ಸದ್ದಿಗಳು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಅಲ್ಲಿ ವಕೀಲಿ ವೃತ್ತಿ ಮಾಡಕ್ ಹೋಗಿ ಅಲ್ಲೇ ಜನರ ಸಮಸ್ಯೆಗಳಿಗೆ, ಜನರ ಹಕ್ಕುಗಳ ರಕ್ಷಣೆಗೆ ಹೋರಾಟವನ್ನು ಪ್ರಾರಂಭ ಮಾಡಿದರು. ಇದನ್ನು ತಿಳಿದಿದ್ದಂತ ಅವತ್ತು ಅಧ್ಯಕ್ಷರಾಗಿದ್ದಂತ ಗೋಖಲೆ ಅವರು ಮಹಾತ್ಮ ಗಾಂಧೀಜಿಯವರನ್ನ ಭಾರತ ದೇಶಕ್ಕೆ ಆಹ್ವಾನ ಮಾಡಿದರು. ಮಹಾತ್ಮ ಗಾಂಧೀಜಿಯವರು ಭಾರತ ದೇಶಕ್ಕೆ ಬಂದ ಮೇಲೆ, ಅದು 1915ನೇ ಇಸ್ವಿ ಬಂದ್ಮೇಲೆ ಬ್ರಿಟಿಷ್ನವರ ದೌರ್ಜನ್ಯ ದಬ್ಬಾಳಿಕೆಯನ್ನ ನೋಡಿ ಬ್ರಿಟಿಷ್ನವರಿಂದ ಈ ದೇಶವನ್ನ ಮುಕ್ತಗೊಳಿಸಬೇಕು ಅಂತೇಳಿ ಹೋರಾಟವನ್ನ ಪ್ರಾರಂಭ ಮಾಡಿದರು ಮಹಾತ್ಮ ಗಾಂಧೀಜಿಯವರು. 1947ರವರೆಗೆ ಅನೇಕ ಹೋರಾಟಗಳು ನಡೆದವು ಕಾಂಗ್ರೆಸ್ ಪಕ್ಷದಿಂದ. ಸಾವಿರಾರು ಜನ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದ್ರು, ಆಸ್ತಿ ಪಾಸ್ತಿಗಳನ್ನು ಕಳ್ಕೊಂಡ್ರು. ಆಮೇಲೆ ಅಂತಿಮವಾಗಿ ಭಾರತ ದೇಶ ಸ್ವಾತಂತ್ರ್ಯ ಆಗದ ಜೊತೆಗೆ ದೇಶದ ವಿಭಜನೆಯೂ ಕೂಡ ಆಯಿತು. ಭಾರತ ಮತ್ತು ಪಾಕಿಸ್ತಾನ ಆಗ್ತದೆ. ಅವತ್ತು ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ನ ಅಧ್ಯಕ್ಷರಾಗಿ, ಅದರ ನಾಯಕನಾಗಿ ಜಿನ್ನಾ ಅವರು
ಈ ಕಡೆ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದವರು ನೆಹರೂರು. ಆಗ ಭಾರತ ವಿಭಜನೆ ಆದ ಮೇಲೆ ಅಲ್ಲಿ ಪಾಕಿಸ್ತಾನದಲ್ಲಿ ಜಿನ್ನಾ ಅವರು ಗವರ್ನರ್ ಜನರಲ್ ಆದರು. ಇಲ್ಲಿ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಆದರು. ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟದ್ದು ಗಾಂಧೀಜಿಯವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷ. ಭಾರತೀಯ ಜನತಾ ಪಕ್ಷದವರ ಕೊಡುಗೆ ಏನೇನೂ ಇಲ್ಲ ಇದಕ್ಕೆ. ಸಾವಿರದ 1925ನೇ ಇಸ್ವಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತೇಳಿ RSS ಅಂತ ಕರಿತೀವಲ್ಲ, ಅದು ಸ್ಥಾಪನೆ ಆಗಿದೆ. ಅದರ ಸಂಸ್ಥಾಪಕರು ಎಡಗೆ ವಾರ್ ಅಂತೇಳಿ ಅವರು ಮಾಡಿದ್ರು. ಅದು ಒಂದು ಜಾತಿ ಸಂಘಟನೆ, ಮೇಲ್ಜಾತಿಯವರ ಸಂಘಟನೆ. ಅದು ಎಡಗೆ ವಾರ್ ಅವರು ಅಧ್ಯಕ್ಷರಲ್ಲಿ RSS ಸ್ಥಾಪನೆ ಆಗಿದೆ. ಆದ್ರೆ ಅವರು ಯಾವತ್ತೂ ಕೂಡ ಎಡಗೆ ವಾರ್ ಆಗಲಿ, ಅದರ ನಂತರ ಬಂದಂತ RSS ನ ಅಧ್ಯಕ್ಷರುಗಳಾಗಲಿ, ಗುರೂಜಿ ಅಂತ ಎಡಗೆ ವಾರ ಆದ್ಮೇಲೆ ಗುರೂಜಿ ಅನ್ನೋರು ಬಂದಿದ್ರು. ಸಾವರ್ಕರ್ ಅಂತ ಈಗ ಬಹಳ ಭಾರತೀಯ ಜನತಾ ಪಕ್ಷರು ಸಾವರ್ಕರ್ ಬಹಳ ದೇಶಭಕ್ತ ಅಂತೆಲ್ಲ ಹೇಳ್ತಾರೆ. ಅವರು ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಮಾಡಲಿಲ್ಲ. ಅವರು ಇಂಗ್ಲೆಂಡ್ ನಲ್ಲಿದ್ದಾಗ ಬೇರೆ ಕಾರಣಕ್ಕೋಸ್ಕರವಾಗಿ ಜೈಲು ವಾಸ ಅನುಭವಿಸಿದ್ರು. ಆಮೇಲೆ ಜೈಲಿನ ಬಿಡುಗಡೆ ಮಾಡಲಿಕ್ಕೆ ಅವರು ಪತ್ರ ಬರ್ಕೊಟ್ಟು ಬಿಡುಗಡೆ ಆಗ್ಬಿಟ್ರು. ನನ್ನ ಬಿಡುಗಡೆ ಮಾಡ್ಬಿಡಿಯಪ್ಪ, ನಿಮ್ಮ ವಿರುದ್ಧ ಯಾವತ್ತೂ ಕೂಡ ನಾನು ಬರಲ್ಲ ಅಂತೇಳಿ ಬ್ರಿಟಿಷ್ನವರಿಗೆ ಬರ್ಕೊಟ್ಬಿಟ್ಟು ಬಿಡುಗಡೆ ಆಗ್ಬೋದು. ಅವ್ರನ್ನೇ ದೊಡ್ಡದಾಗಿ RSSನವರು ದೇಶಬಂಧು ದೇಶಭಕ್ತ ಅಂತೆಲ್ಲ ಹೇಳ್ತಾರೆ. ಆದ್ರೆ ಅವರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿರಲಿಲ್ಲ. ಇವತ್ತು ಭಾರತೀಯ ಜನತಾ ಪಕ್ಷದವರು ದೇಶಭಕ್ತಿ ಬಗ್ಗೆ ನಮಗೆ ಹೇಳ್ಕೊಡ್ತಾರೆ. ದೇಶಕ್ಕೋಸ್ಕರ ತ್ಯಾಗ ಮಾಡಿರ್ತಕ್ಕಂಥವ್ರು, ದೇಶಕ್ಕೋಸ್ಕರ ಜೀವ ಕೊಟ್ಟಿರ್ತಕ್ಕಂಥವ್ರು, ದೇಶಕ್ಕೋಸ್ಕರ ಆಸ್ತಿ ಪಾಸ್ತಿಗಳನ್ನು ಕಳ್ಕೊಂಡಿರ್ತಕ್ಕಂಥವ್ರು ಕಾಂಗ್ರೆಸ್ನವರು. ಅದಕ್ಕೋಸ್ಕರ ನಾವೆಲ್ಲ ಕಾಂಗ್ರೆಸ್ಸಿನ ಸದಸ್ಯರಾಗೋದು ಅಂತಂದ್ರೆ ಅದು ಹೆಮ್ಮೆಯ ವಿಚಾರ, ಗೌರವದ ವಿಚಾರ. ಭಾರತೀಯ ಜನತಾ ಪಕ್ಷ ಇತ್ತೀಚೆಗೆ ಬಂದಿರೋದು 1950ನೇ ಇಸ್ವಿನಲ್ಲಿ ಜನಸಂಘ ಅಂತ ಪ್ರಾರಂಭ ಆಯಿತು. 1950ನೇ ಇಸ್ವಿನಲ್ಲಿ ಜನಸಂಘ ಅಂತ. ಹಾಗೆಲ್ಲ ನಾವು ಹುಡುಗರಾಗಿದ್ದಾಗ ದೀಪದ ಪಾರ್ಟಿ ಅಂತ ಕರೆಯೋದು ಅದನ್ನ. ಅದು ಸಿಂಬಲ್ಲು ದೀಪ ಇತ್ತು, ಜನಸಂಘ. ಆಮೇಲೆ 1980ನೇ ಇಸ್ವಿನಲ್ಲಿ ಭಾರತೀಯ ಜನತಾ ಪಕ್ಷ ಅಂತ ಆಯ್ತು. ಅದೇ ಜನಸಂಘ ಜನತಾ ಪಾರ್ಟಿನಲ್ಲಿ ಸೇರ್ಕೊಂಡಿತ್ತು 77ನೇ ಇಸ್ವಿನಲ್ಲಿ. ಜನತಾ ಪಾರ್ಟಿ ಒಡೆದೋದ ಮೇಲೆ ಯಾರ್ಯಾರು ಜನಸಂಘದಲ್ಲಿದ್ರು ಅವರೆಲ್ಲ ಸೇರ್ಕೊಂಡು ಭಾರತೀಯ ಜನತಾ ಪಕ್ಷ ಅಂತ ಮಾಡ್ತಾರೆ. ಅದು 1980ನೇ ಇಸ್ವಿ. ಅಲ್ಲಿವರೆಗೆ ಭಾರತೀಯ ಜನತಾ ಪಕ್ಷ ಇರಲಿಲ್ಲ. 50ರಿಂದ 77ರವರೆಗೆ ಜನಸಂಘ ಇತ್ತು. 77ರಲ್ಲಿ ಜನತಾ ಪಾರ್ಟಿಗೆ ಸೇರ್ಕತ್ತು. ಆಮೇಲೆ 80ರಲ್ಲಿ ಡಿವೈಡ್ ಆಯಿತು ಜನತಾ ಪಾರ್ಟಿ. ಅದು ಭಾರತೀಯ ಜನತಾ ಪಕ್ಷದ ಇತಿಹಾಸ. ಇವತ್ತು ನರೇಂದ್ರ ಮೋದಿ ಅವರಾಗ್ಲಿ, ಅದ್ವಾನಿ ಅವರಾಗ್ಲಿ, ಇವರು ಯಾರು ಕೂಡ ವಾಜಪೇಯಿ ಅವರಾಗ್ಲಿ ದೇಶಕ್ಕೋಸ್ಕರ ಹೋರಾಟ ಮಾಡಿದವರಲ್ಲ, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದವರಲ್ಲ. ಇವರೆಲ್ಲ ಸ್ವಾತಂತ್ರ್ಯ ಬಂದ ಮೇಲೆ ಸ್ವಾತಂತ್ರ್ಯದ ಫಲಾನುಭವಿಗಳು. ನೀವು ತಿಳ್ಕೋಬೇಕು, ಇತಿಹಾಸ ತಿಳ್ಕೋಬೇಕು. ಇವತ್ತು ನಾವೆಲ್ಲ ಸ್ವಾತಂತ್ರ್ಯದ ಫಲಾನುಭವಿಗಳು. ನಾನು ಸ್ಕೂಲ್ ರೆಕಾರ್ಡ್ನಲ್ಲಿ ಡೇಟ್ ಆಫ್ ಬರ್ತ್ ಇದೆಯಲ್ಲ, ಅದರ ಪ್ರಕಾರ 3/8/1947 ಹುಟ್ಟಿರೋರು.
ಅಂದ್ರೆ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚಿತವಾಗಿ 12 ದಿನ ಮುಂಚಿತವಾಗಿ ಹುಟ್ಟಿರೋನು ಅಂತ ಸ್ಕೂಲ್ ರೆಕಾರ್ಡ್. ಅದೇನು ಡೇಟ್ ಆಫ್ ಬರ್ತ್ ಬರ್ಕೊಂಡಿರೋದಲ್ಲ, ಅದೇ ನನ್ನ ಡೇಟ್ ಆಫ್ ಬರ್ತ್ ಸ್ಕೂಲ್ನಲ್ಲಿ ಇದೆಯಲ್ಲ, ಅದೇ ನನ್ನ ಡೇಟ್ ಆಫ್ ಬರ್ತ್. ಇವ್ರು ನನಗಿಂತ ಚಿಕ್ಕವರು, ಇವರು ವಾಜಪೇಯಿ ನರೇಂದ್ರ ಮೋದಿ ಅವರು ನನಗಿಂತ ಚಿಕ್ಕವರು. ಪಾಪ ನನಗಿಂತ 75ನೇ ವರ್ಷ ನಡೀತಾ ಇದೆ. ನರೇಂದ್ರ ಮೋದಿ ಅವರಿಗೆ 68, 69 ಇರಬೇಕು ಅನ್ನೋ ಕಾಣಿಸುತ್ತೆ. ಅಂದ್ರೆ ಇವ್ರು ಯಾರು ಕೂಡ ಸ್ವಾತಂತ್ರ್ಯ ಬಂದ ಮೇಲೆ, ಸಂವಿಧಾನ ಬಂದ ಮೇಲೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಸಂವಿಧಾನವನ್ನ ರಚನೆ ಮಾಡಿಕೊಟ್ರು. ಆ ಸಂವಿಧಾನ ಬಂದದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಅವ್ರು ಎಷ್ಟೇ ಶ್ರೀಮಂತರ ಇರಲಿ, ರಾಜಮನೆತನದಿಂದ ಬಂದಿರಲಿ, ಒಬ್ಬರು ಒಂದೇ ಓಟು, ಒಂದೇ ವ್ಯಾಲ್ಯೂ. ಅವನು ಬಡವ ಕೂಲಿ ಮಾಡೋನಿರ್ಲಿ, ರಾಜಮನೆತನದವನಿರ್ಲಿ, ಅವನಿಗೂ ಒಂದೇ ಓಟು, ಒಂದೇ ವ್ಯಾಲ್ಯೂ. ಒನ್ ವೋಟ್ ಒನ್ ವ್ಯಾಲ್ಯೂ ಅಂತ ಮಾಡಿದ್ರು. ಪ್ರತಿಯೊಬ್ಬರಿಗೂ ಕೂಡ ಒಂದು ಓಟು, ಒಂದು ವ್ಯಾಲ್ಯೂ, ಒಂದೇ ಬೆಲೆ. ಅದಕ್ಕೆ ಶ್ರೀಮಂತರಿಗೆ ಬೆಲೆ ಜಾಸ್ತಿ ಇರೋದಿಲ್ಲ, ಬಡವರಿಗೆ ಕಡಿಮೆ ಇರೋದಿಲ್ಲ, ಎಲ್ರಿಗೂ ಒಂದೇ ಇರೋದು. ಇದನ್ನು ಮಾಡಿದ ಸಂವಿಧಾನ ಮಾಡಿದದ್ದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಈ ಸಂವಿಧಾನ ರಚನೆ ಆಯಿತು. ಬಿಜೆಪಿ ಅವ್ರದ್ದು ಏನ್ ಕೊಡುಗೆ ಆಗಿದ್ರೆ ನೀವು ತಿಳ್ಕೋಬೇಕು. ಬಿಜೆಪಿ ಅವ್ರದ್ದು ಏನೇನು ಕೊಡುಗೆ ಇಲ್ಲ. ಅಂಬೇಡ್ಕರ್ ರಚನಾ ಸಮಿತಿಯ ಅಧ್ಯಕ್ಷರು, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಧ್ಯಕ್ಷರಾಗಿದ್ದವರು ರಾಜೇಂದ್ರ ಪ್ರಸಾದ್. ಅದರಲ್ಲಿ ಅಂಬೇಡ್ಕರ್ ಅವರು ಕೂಡ ಒಬ್ಬರು ಸದಸ್ಯರಾಗಿದ್ದರು, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಮೆಂಬರ್. ಆಗ ಸಂವಿಧಾನ ರಚನೆ ಮಾಡಬೇಕಾಯ್ತಲ್ಲ, ಆ ಸಂವಿಧಾನ ರಚನೆ ಮಾಡಲಿಕ್ಕೋಸ್ಕರವಾಗಿ ಅಂಬೇಡ್ಕರ್ ಅವರ ನಾಯಕತ್ವದಲ್ಲಿ, ಅಧ್ಯಕ್ಷತೆಯಲ್ಲಿ ಒಂದು ಸಂವಿಧಾನ ರಚನಾ ಸಮಿತಿ ರಚನೆ ಆಯಿತು. ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಚಿಸಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಅದನ್ನು ಒಪ್ಪಿಕೊಂಡು ಅದು ಜಾರಿಯಾಯಿತು. ಸಂವಿಧಾನ ಜಾರಿ ಬಂದದ್ದು ಯಾವಾಗ? 1950 ಜನವರಿ 26ನೇ ತಾರೀಕು. 1950 ಜನವರಿ 26ನೇ ತಾರೀಕು. ಸ್ವಾತಂತ್ರ್ಯ ಬಂದದ್ದು ಆಗಸ್ಟ್ 15ರ ಮಧ್ಯರಾತ್ರಿ 47ನೇ ಇಸ್ವಿ. ಮಧ್ಯರಾತ್ರಿ 47ನೇ ಇಸ್ವಿ. ಆಗ ಸ್ವಾತಂತ್ರ್ಯ ಬಂತು. ಅವೆರಡೂ ಕೂಡ ನಮಗೆ ರಾಷ್ಟ್ರೀಯ ದಿನಗಳು. ಒಂದು ಸ್ವಾತಂತ್ರ್ಯ ಬಂದ ದಿನ, ಇನ್ನೊಂದು ಸಂವಿಧಾನ ರಚನೆ ಆಗುತ್ತೆ. ಅದನ್ನು ರಿಪಬ್ಲಿಕ್ ಡೇ ಅಂತ ಆಚರಣೆ ಮಾಡ್ತೀವಿ, ಇದನ್ನ ಇಂಡಿಪೆಂಡೆನ್ಸ್ ಡೇ ಅಂತ ಆಚರಣೆ ಮಾಡ್ತೀವಿ. ಇದು ಭಾರತೀಯ ಜನತಾ ಪಕ್ಷದವರು ಅವರು ಸ್ವಾತಂತ್ರ್ಯ ಬಂದ ಮೇಲೆ ಎಲೆಕ್ಷನ್ ಶುರುವಾದದ್ದು 1952ನೇ ಇಸ್ವಿ. 1952ನೇ ಇಸ್ವಿನಲ್ಲಿ ಮೊದಲನೇ ಚುನಾವಣೆ ಆಯಿತು. 5 ವರ್ಷಕ್ಕೊಮ್ಮೆ ಒಂದು ಚುನಾವಣೆ ನಡ್ಕೊಂಡು ಬರ್ತಾ ಇದೆ. 5 ವರ್ಷಕ್ಕೊಮ್ಮೆ ಚುನಾವಣೆ ನಡೆದು ಜನರಿಂದ ಮತ ತೆಗೆದು ಬರಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಸಂವಿಧಾನದಲ್ಲಿ ಹೇಳಿದ್ದಾರೆ ಅಂತಂದ್ರೆ, ಮತದಾರರೇ ಮಾಲೀಕರು. ಅವ್ರಿಗಿರ್ತಕ್ಕಂಥ ಮ್ಯಾಂಡೇಟ್ ಇದೆಯಲ್ಲ, ವೋಟ್ ಹಾಕೋ ಅಧಿಕಾರ ಇದೆಯಲ್ಲ, ಅದನ್ನು ಕೊಟ್ಟು ನಮ್ಮನ್ನ MLA ಮಾಡೋದು, ಲೋಕಸಭಾ ಸದಸ್ಯರನ್ನಾಗಿ ಮಾಡೋದು. ನಮ್ಮ ಪ್ರತಿನಿಧಿಯಾಗಿ ಹೋಗಿ ಕೆಲಸ ಮಾಡ್ರಯ್ಯ. ನಾವೆಲ್ಲ ಹೋಗಿ 136 ಕೋಟಿ ಜನಸಂಖ್ಯೆ ಇದೆ ದೇಶದಲ್ಲಿ. 136 ಕೋಟಿ ಹೋಗಿ ಪಾರ್ಲಿಮೆಂಟ್ ನಲ್ಲಿ ಕೆಲಸ ಮಾಡಕ್ಕಾಗಲ್ವಲ್ಲ.
543 ಜನ ಮಾತ್ರ ಲೋಕಸಭೆಗೆ ಹೋಗಿ ಕೆಲಸ ಮಾಡಬೇಕು. ಕರ್ನಾಟಕದ ಅಸೆಂಬ್ಲಿನಲ್ಲಿ 224 ಜನ ಮಾತ್ರ ಹೋಗಿ ಕೆಲಸ ಮಾಡಬೇಕು. ಈ ಕರ್ನಾಟಕದಲ್ಲಿ 6.5 ಕೋಟಿ ಜನ ಇದ್ದಾರೆ. 6.5 ಕೋಟಿ ಹೋಗಿ ಜನ ಅಸೆಂಬ್ಲಿ ಕೂತ್ಕೊಳ್ಳೋಕ್ಕಾಗುತ್ತಾ? ಅದಕ್ಕೆ ಜನರು ಆಯ್ಕೆ ಮಾಡಿ ಒಬ್ಬರನ್ನ ವಿಧಾನಸಭೆಗೆ, ಒಬ್ಬರನ್ನ ಲೋಕಸಭೆಗೆ ಹಿಂಗೆ ಕಳಿಸ್ಕೊಡ್ತಾರೆ. ನಿಮ್ಮ ಪರವಾಗಿ ನಾವು ಕೆಲಸ ಮಾಡೋದು. ಕೆಲವರು MLA ಹತ್ತಕ್ತಾನೆ, MP ಗಳು ಹತ್ತಕ್ತಾನೆ, ಅವರೇ ಮಹಾರಾಜರುಗಳು ಅನ್ಕೊಂಡ್ಬಿಡ್ತಾರೆ. ಅಲ್ಲ, ನಾವೆಲ್ಲ ಜನಸೇವಕರು. ಯಾರು ಹಂಗ ಅನ್ಕೊಂಡ್ರೆ, ನಾನೇ ಯಜಮಾನ ಅನ್ಕೊಂಡ್ರೆ MLA, ಅವನಂತ ಮೂರ್ಖ, ಅವನಿಗೆ ಸಂವಿಧಾನ ಗೊತ್ತಿಲ್ಲ ಅಂತೇಳಿ ತಿಳ್ಕೋಬೇಕಾಗ್ತದೆ. MLA ಆದವನು ಜನಸೇವಕ, ಪಾರ್ಲಿಮೆಂಟ್ ಮೆಂಬರ್ ಆದವನು ಜನಸೇವಕ. ಗೊತ್ತಾಯ್ತಾ? ಜನರ ಸೇವೆ ಮಾಡಕ್ಕೋಸ್ಕರವಾಗಿ ನೀವು ಆಯ್ಕೆ ಮಾಡ್ಕೊಂಡು, ಜನ ಆಯ್ಕೆ ಮಾಡ್ಕೊಂಡಿರೋದು ನಮಗೆ. ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್. ಇದು ಅರ್ಥ ಮಾಡ್ಬೇಕು. ಪ್ರತಿಯೊಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಇರಲಿ, ತಾಲೂಕ್ ಪಂಚಾಯತಿ ಮೆಂಬರ್ ಇರಲಿ, ಜಿಲ್ಲಾ ಪಂಚಾಯತಿ ಮೆಂಬರ್ ಇರಲಿ, ಪುರಸಭೆ, ನಗರಸಭೆ, ನಗರ ಪಾಲಿಕೆ, MLA ಇವೆಲ್ಲ ಇರಲಿ, ಇವೆಲ್ಲವೂ ಕೂಡ ಜನರಿಂದ ಆಯ್ಕೆ ಆದವರು. ಗ್ರಾಮ ಮಟ್ಟದಲ್ಲಿ ನೀವು ಅಲ್ಲಿ ಕೆಲಸ ಮಾಡಿಯಪ್ಪ, ತಾಲೂಕ್ ಮಟ್ಟದಲ್ಲಿ ಕೆಲಸ ಮಾಡಿ, ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡಿ, ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡಿ, ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡಿ ಅಂತ ಅಲ್ಲಿಗೆ ಆಯ್ಕೆ ಮಾಡಿ ಮಾಡಿ ಕಳಿಸ್ತಾರೆ. ಈಗ ತಿಮ್ಮಯ್ಯನವರನ್ನು ನಿಲ್ಲಿಸಿದ್ದೀವಿ ನಾವು. ತಿಮ್ಮಯ್ಯನವರು ಸ್ಥಳೀಯ ಸಂಸ್ಥೆಗಳಿಂದ ಅಭ್ಯರ್ಥಿಯಾಗಿರೋದು. ಈಗ ಅವರು ಈಗ ನಿನ್ನೆ ಚುನಾವಣೆ ಆಗಿದೆ. 100ಕ್ಕೆ 100 ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. 100ಕ್ಕೆ 100 ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಇವರು ನಿಮ್ಮ ಪ್ರತಿನಿಧಿಗಳಾಗಿ, ಅಂದ್ರೆ ಗ್ರಾಮ ಪಂಚಾಯತಿ, ಮುನ್ಸಿಪಲ್, ಪುರಸಭೆ, ನಗರ ಪಾಲಿಕೆ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಯ ಪ್ರತಿನಿಧಿಯಾಗಿ ಮೇಲ್ಮನೆಯಲ್ಲಿ ಕೆಲಸ ಮಾಡೋದು ಇವರು. ನಿಮ್ಮ ಪರವಾಗಿ ನಿಮ್ಮನ್ನ ಜನ ಆಯ್ಕೆ ಮಾಡಿರ್ತಾರೆ, ನೀವು ಇವ್ರನ್ನ ಆಯ್ಕೆ ಮಾಡ್ತೀರಿ. ಗ್ರಾಮ ಪಂಚಾಯತಿ ಸದಸ್ಯರು, ನಾವು ರಾಜ್ಯಸಭಾ ಸದಸ್ಯರನ್ನ ಆಯ್ಕೆ ಮಾಡ್ತೀವಿ, ನಾವು ರಾಷ್ಟ್ರಾಧ್ಯಕ್ಷರನ್ನ ಆಯ್ಕೆ ಮಾಡ್ತೀವಿ. MLAಗಳಾದವರು ಇವರೆಲ್ಲರೂ ಆಯ್ಕೆ ಮಾಡ್ತಾರೆ. 25 ಜನ 75 ಜನ ಇದೆ ನಮ್ಮ ಅಪ್ಪರ್ ಹೌಸ್ನಲ್ಲಿ, ವಿಧಾನ ಪರಿಷತ್ನಲ್ಲಿ. 25 ಜನ ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆ ಆಗಬಹುದು. 1/3 ಆಫ್ ದಿ ಟೋಟಲ್ ಮೆಂಬರ್ಸ್. ಅಲ್ಲಿಗೆ ತಿಮ್ಮಯ್ಯನವ್ರನ್ನ ನಿಲ್ಲಿಸಿರೋದು ನಾವು. ಸೊ ಇದು ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು. ಸಂವಿಧಾನ ಇಲ್ಲದೆ ಹೋಗಿದ್ರೆ ನಾವು ಯಾರು MLAನೂ ಆಯ್ತಿರಲಿಲ್ಲ, ಮಂತ್ರಿನೂ ಆಯ್ತಿರಲಿಲ್ಲ. ಇವತ್ತು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ, ಭಾರತೀಯ ಜನತಾ ಪಕ್ಷ ಕೊಟ್ಟದ್ದಲ್ಲ. ಒನ್ ಶುಡ್ ಅಂಡರ್ಸ್ಟ್ಯಾಂಡ್. ಈ ಭಾರತೀಯ ಜನತಾ ಪಕ್ಷ ಇದೆಯಲ್ಲ, ಇವ್ರಿಗೆ ಸಂವಿಧಾನದಲ್ಲಿ ನಂಬಿಕೆನೇ ಇಲ್ಲ. ಅದಕ್ಕೆ ಹಾಗಾಗಿ ಹೇಳ್ತಾ ಇರ್ತಾರೆ, ಸಂವಿಧಾನ ಬದಲಾವಣೆ ಮಾಡ್ತೀವಿ, ಸಂವಿಧಾನ ಬದಲಾವಣೆ ಮಾಡ್ತೀವಿ. ನೀವು ಯಾರು ಕೂಡ ಅಪ್ಪಿತಪ್ಪಿನೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಹೋಗಬಾರ್ದು. ಯಾಕಂದ್ರೆ ಭಾರತೀಯ ಜನತಾ ಪಕ್ಷ ಕೆಳವರ್ಗದ, ಕೆಳ ಸಮುದಾಯದವರ ಪಕ್ಷ ಅಲ್ಲ. ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಬಡವರು ಅವ್ರ ಪಕ್ಷ ಅಲ್ಲ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದ ಪಕ್ಷ ಅಲ್ಲ. ಅದಕ್ಕೆ ನಾನು ಸಿನಿಗಿನಲ್ಲಿ ಭಾಷಣ ಮಾಡ್ತಾ ಹೇಳಿದೆ. ಕೆಲವು ಜನ ಹೋಗಿದ್ದಾರೆ ಅಲ್ಲಿಗೆ, ಬಿಜೆಪಿಗೆ. ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಬಿಜೆಪಿಯವರು ಹೇಳಿದ್ರು ಕೂಡ ಕಾರಜೋಳ ಅಂತೇವರು, ಜಿಗಜಿಣಗಿ ಅಂತೇವರು, ನಾರಾಯಣಸ್ವಾಮಿ ಅಂತೇವರು ಹೋಗಿದ್ದಾರೆ. ಇವರು ಸ್ವಾರ್ಥಕ್ಕೋಸ್ಕರ ಹೋಗಿದ್ದಾರೆ ಅಂತ ಭಾಷಣ ಮಾಡ್ತಾರೆ. ಅದಕ್ಕೆ ಏನವನು ಯಾವನ ಒಬ್ಬ ಎಂತನವ
ಛಲವಾದಿ ನಾರಾಯಣ ಸ್ವಾಮಿ, ಸಿದ್ದರಾಮಯ್ಯನವರು ದಲಿತರನ್ನೆಲ್ಲ ಹೊಟ್ಟೆಪಾಡಿಗೆ ಹೋಗವ್ರೆ ಅಂತೇಳಿ ನನ್ನ ಮೇಲೆ RSS ಅವರು ಎತ್ಕೊಂಡ್ಬಿಟ್ರು. ನಾನು ಯಾವಾಗಲೂ RSSಗೆ ವಿರೋಧ. ಯಾಕಂತಂದ್ರೆ RSSನವರು ಜಾತಿವಾದಿಗಳು. ಭಾರತೀಯ ಕಾಂಗ್ರೆಸ್ ಪಕ್ಷ ಜಾತ್ಯತೀತ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವರು. ಅವರು ಧರ್ಮದ ಆಧಾರದ ಮೇಲೆ ರಾಜಕಾರಣ ಮಾಡೋರು. ನಾವು ಧರ್ಮ ನಿರಪೇಕ್ಷತೆಯಿಂದ ರಾಜಕಾರಣ ಮಾಡೋರು. ನಮಗೂ ಅವ್ರಿಗೂ ಇರ್ತಕ್ಕಂಥ ವ್ಯತ್ಯಾಸ, ನಾವೆಲ್ಲ ಜನರನ್ನು ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥದ್ದು. ಅವರು ಹಿಂದೂಗಳಿರ್ಲಿ, ಮುಸಲ್ಮಾನರಿರ್ಲಿ, ಕ್ರಿಶ್ಚಿಯನ್ರಿರ್ಲಿ, ಬೌದ್ಧರು, ಸಿಖ್ರಿರ್ಲಿ, ಪಾರ್ಸಿಗಳಿರ್ಲಿ, ಜೈನರಿರ್ಲಿ, ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಅವರು ಹಿಂದುತ್ವ ಹಿಂದೂಗಳಲ್ಲೂ ಕೂಡ ಕೆಳವರ್ಗದವ್ರ ಪರವಾಗಿಲ್ಲ. ಅವರು RSSನವರು ಯಾವಾಗ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿದರು ಹೇಳಿ ನೋಡೋಣ. ಅಸ್ಪೃಶ್ಯತೆ ಅಂದ್ರೆ ಗೊತ್ತಲ್ಲ? ಗೊತ್ತೇಂದ್ರೆ ಅಸ್ಪೃಶ್ಯತೆ ಅಂದ್ರೆ ಅನ್ಟಚಬಿಲಿಟಿ. ಅದ್ರ ವಿರುದ್ಧ ಯಾವಾಗ ಹೋರಾಟ ಮಾಡಿದ್ದಾರೆ ಹೇಳಪ್ಪ ನೋಡ. ಮತ್ತೆ ಯಾಕೆ ಬಿಜೆಪಿಗೆ ಹೋಗ್ತೀರ ಇವರೆಲ್ಲ? ಅಲ್ಲೊಂದು ಮೆಂಬರ್ ಆಗಕ್ಕೆ ಒಟ್ಟು ಬಿಡೋದು ಬಿಜೆಪಿಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಧರ್ಮದಲ್ಲಿ ಉಳಿದಿದ್ರ? ಮತ್ತೆ ಯಾವ ಧರ್ಮ? ಬೌದ್ಧ ಧರ್ಮಕ್ಕೆ ಹೋದ್ರು. ಯಾಕೆ ಹೋದ್ರು? ನಾನು ಬಹಳ ಪ್ರಯತ್ನ ಪಟ್ಟೆ ಸುಧಾರಣೆ ಮಾಡ್ಲಿಕ್ಕೆ ಹಿಂದೂ ಧರ್ಮನ. ಇದು ಸುಧಾರಣೆ ಆಗಲ್ಲ, ಅದಕ್ಕೋಸ್ಕರವಾಗಿ ಈ ಜಾತಿ ವ್ಯವಸ್ಥೆ ಇರ್ತಕ್ಕಂಥ, ಅಸಮಾನತೆ ಇರ್ತಕ್ಕಂಥ ಹಿಂದೂ ಧರ್ಮದಲ್ಲ ಇರಲ್ಲ, ಬೌದ್ಧ ಧರ್ಮಕ್ಕೆ ಹೋಗ್ತೀನಿ ಅಂತ ಹೋದ್ರು ಅವರು. ಗೊತ್ತಾಯ್ತೇನಲ್ಲೇ ಈ ರಂಗಸ್ವಾಮಿ? ಇವ್ರಿಗಾಗಲ್ಲ ನನ್ಕೊಂಡ್ರೆ ಆದ್ರೆ ನಾನು ಬಿಜೆಪಿ ಕೊಟ್ಟೋಯ್ತೀನಿ. ಅವ ಆ ಪಕ್ಷದಲ್ಲಿ ನಿಂತ್ಕೊಂಡ್ರೆ ನಾ ಈ ಪಕ್ಷಕ್ಕೆ ಕೊಟ್ಟೋಯ್ತೀನಿ. ಐಡಿಯಾಲಜಿ ತಿಳ್ಕೋಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂವಾಗಿ ಹುಟ್ಟಿದವರಲ್ಲ. ನಾನು ಹುಟ್ಟುವಾಗ ಹಿಂದೂವಾಗಿ ಹುಟ್ಟಿದ್ದೇನೆ, ಸಾಯುವಾಗ ಹಿಂದೂವಾಗಿ ಸಾಯಲಾರೆ ಅಂತೇಳಿ ಹಿಂದೂ ಧರ್ಮ ಬಿಟ್ಟು ಬೌದ್ಧ ಧರ್ಮಕ್ಕೆ ಹೋದ್ರು. ಗೊತ್ತಾ ನಿಮ್ಗೇನು? ಮನುಸ್ಮೃತಿಯನ್ನು ಸುಟ್ಟಾಕಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಹುಟ್ಟದೇ ಹೋಗಿದ್ದಾರೆ, ಸಂವಿಧಾನ ಬರ್ಕೊಡದೆ ಹೋಗಿದ್ರೆ ಸಮಾನತೆ ಅನ್ನೋದೇ ಗೊತ್ತಿರಲಿಲ್ಲ. ಎಲ್ರಿಗೂ ಒಂದು ಓಟು, ಒಂದು ವ್ಯಾಲ್ಯೂ ಅಂತ ಗೊತ್ತಾನೇ ಇರಲಿಲ್ಲ. ಸಮಾಜ ನಿರ್ಮಾಣ ಮಾಡೋದು ಗೊತ್ತಾನೆ ಯಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರು ಅವಕಾಶಗಳಿಂದ ವಂಚಿತರಾಗಿದ್ರು ಜಾತಿ ವ್ಯವಸ್ಥೆಯಿಂದ, ಅವ್ರಿಗೆಲ್ಲ ಮುಕ್ತಿ ಸಿಗಬೇಕು ಅಂತೇಳಿ ಹೋರಾಟ ಮಾಡಿದ್ರು. ಬರೀ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗಲ್ಲ, ಅವ್ರು ಬರೀ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ನಾಯಕರಲ್ಲ. ಈ ಸಮಾಜದಲ್ಲಿರ್ತಕ್ಕಂಥ ಯಾರ್ಯಾರ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಅವರು ನಾಯಕರಾಗಿದ್ದರು. ಅದಕ್ಕೆ ಅವರನ್ನ ಮಹಾನಾಯಕ ಅಂತ ಕರೆಯುವರು. ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಬಡವರು ಯಾವ ಕಾರಣಕ್ಕೂ ಬಿಜೆಪಿಗೆ ಹೋಗ್ಬಾರ್ದು. ಈಗ ಬಿಜೆಪಿ ಅಧಿಕಾರದಲ್ಲಿದೆ ಕರ್ನಾಟಕದಲ್ಲಿ. ನಾನು ಮುಖ್ಯಮಂತ್ರಿ ಆಗಿರುವಾಗ ವರ್ಷಕ್ಕೆ 3 ಲಕ್ಷ ಮನೆಗಳನ್ನ ಕಟ್ಟಿಸ್ಕೊಡ್ತಿದ್ದೆ. ಇವ್ರು ಬಂದಿದ್ದಾರೆ ಪುಣ್ಯಾತ್ಮರು 2 ವರ್ಷ ಆಯ್ತಲ್ಲ, ಒಂದ್ ಮನೆ ಕೊಟ್ಟಿದ್ದಾರೆ.
ಒಂದು ಮನೆ ಕೊಡಕ್ಕಾಗಿಲ್ಲ ಇವ್ರ ಯೋಗ್ಯತೆಗೆ. ಯಡಿಯೂರಪ್ಪ 2 ವರ್ಷ ಬಂದು ಹೋದ್ರು, ಇವ್ರು ಬಂದ್ 4 ತಿಂಗಳಾಯ್ತು. ಕುಮಾರಸ್ವಾಮಿ 1 ವರ್ಷ 2 ತಿಂಗಳಿದ್ರು. ಒಂದು ಮನೆ ಕೊಡಕ್ಕಾಗಿಲ್ಲ ಇವ್ರ ಯೋಗ್ಯತೆಗೆ. ನಾನು 3 ವರ್ಷದಲ್ಲಿ 15 ಲಕ್ಷ ಮನೆಗಳನ್ನ ಕಟ್ಟಿಸ್ತೇನೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಕಾಂಗ್ರೆಸ್ನವ್ರು ಮಾತ್ರ ಬಡವರ ಪರವಾಗಿಲ್ಲ, ಬಿಜೆಪಿಯವರು ಯಾವತ್ತೂ ಬಡವರ ಪರವಾಗಿಲ್ಲ. ನಾನು 7 kg ಅಕ್ಕಿ ಕೊಡ್ತಾ ಇದ್ದೆ ಬಡವರಿಗೆ ಫ್ರೀ ಆಗಿ. ಈಗ ಕೊಡ್ತಾ ಇದ್ದಾರೆ ಇವರು 7 kg ಅಕ್ಕಿ. ಇಲ್ಲಪ್ಪ ಕೊಡ್ತಾ ಇಲ್ಲ. ಏನು ಮನೆಯಿಂದ ತಂದು ಕೊಟ್ಟಿದ್ರು ದುಡ್ಡು? ಜನರ ದುಡ್ಡು ನೀವು ಕೂಡ ಕೆರೆಯ ನೀರನ್ನು ಕೆರೆಗೆ ಚೆಲ್ಲು. ಬಡವ ಮಾಡಬೇಕಾಗಿ ನಾವು ಇಂದಿರಾ ಕ್ಯಾಂಟೀನ್ ಮಾಡಿದ್ದೋ ಇಲ್ಲ, ವಿದ್ಯಾಸಿರಿ ಮಾಡಿದ್ದೋ ಇಲ್ಲ, ಹೊಸ ಭಾಗ್ಯ ಮಾಡಿದ್ದೋ ಇಲ್ಲ, ಖುಷಿ ಭಾಗ್ಯ ಮಾಡಿದ್ದೋ ಇಲ್ಲ, ಶಾದಿ ಭಾಗ್ಯ ಮಾಡಿದ್ದೋ ಇಲ್ಲ, ಶೂ ಭಾಗ್ಯ ಮಾಡಿದ್ದೋ ಇಲ್ಲ. ಮತ್ತೆ ಏನ್ ಮಾಡಿದ್ದಾರೆ ಇವರು? ಆಮೇಲೆ ಬಾಕಿ ಬಿಲ್ ಕೊಡಬೇಕಾಗಿತ್ತಲ್ಲ ಮನೆಗಳಿಗೆ, ಅದನ್ನೂ ಕೊಟ್ಟಿಲ್ಲ, ಲಾಕ್ ಮಾಡ್ಕೊಂಡಿದ್ದಾರಂತೆ. ನಾನು ಸೋಮಣ್ಣನ್ಗೆ ಹೇಳಿದೆ, ಸೋಮಣ್ಣ ಮಂತ್ರಿ ಅವರು, ಹೌಸಿಂಗ್ ಮಿನಿಸ್ಟರ್, ಸೋಮಣ್ಣನ್ಗೆ ಹೇಳಿದೆ, ಸೋಮಣ್ಣ ಲೇ ಏನಪ್ಪ ಒಂದು ಮನೆನೂ ಕೊಟ್ಟಿಲ್ವಲ್ಲ, ಬಾಕಿ ಬಿಲ್ಗಳು ಕೊಟ್ಟಿಲ್ವಲ್ಲ. ಸರ್ ದುಡ್ಡಿಲ್ಲ ಸರ್ ಅಂತ. ಯಡಿಯೂರಪ್ಪನೂ ಕೊಡ್ಲಿಲ್ಲ, ಈ ಬೊಮ್ಮಾಯಿನೂ ಕೊಡ್ಲಿಲ್ಲ ಸರ್, ಏನ್ ಮಾಡ್ಲಿ ಸರ್ ದುಡ್ಡಿಲ್ಲ. ಹಂಗಿದ್ಮೇಲೆ ರಾಜೀನಾಮೆ ಕೊಟ್ಬಿಟ್ಟು ಹೋಗ್ರಯ್ಯ, ನಾವು ಬರ್ತೀವಿ, ಬಂದು ಏನಾದ್ರು ಮಾಡ್ತೀವಿ. ಅದು ಮಾಡಲ್ಲ, ಬಂಡ್ರು ಅಲ್ಲೇ ಕೂತ್ಕೊಂಡ್ಬಿಟ್ಟಾರೆ, ಊಟ ಮಾಡಕ್ಕಿಲ್ವ. ಕೊರೋನಾ ವೈರಸ್ ಹೇಳ್ಕ ದುಡ್ಡು ಬಿಡೋರಪ್ಪ, ಅದೊಂದು ಚೆನ್ನಾಗಿ ಮಾಡಲ್ಲ. ಕೊರೋನಾ ವೈರಸ್ ಬಗ್ಗೆ ಇತ್ತು, ಆ ವೈರಸ್ ಹೇಳ್ಕ ದುಡ್ಡು ಬಿಡೋಣ ಅಷ್ಟೇ. ಜನ ಮಾನ ಮರ್ಯಾದೆ 3 ಕಾಸು ಅಂದಿಲ್ಲ ಇವರಿಗೆ. ಇವೆಲ್ಲ ಅಸೆಂಬ್ಲಿ ಹೇಳಿದೀನಿ, ಮತ್ತೆ ಹೇಳ್ತೀನಿ. ಈಗ 13ನೇ ತಾರೀಕಿನಿಂದ ಅಸೆಂಬ್ಲಿ ಶುರುವಾಯ್ತದೆ. ನರೇಗಾ ಮಾಡಿದ್ದು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ. ಇವ್ರು ಮಾಡಿದ್ದಲ್ಲ, ಇದು ಮನಮೋಹನ್ ಸಿಂಗ್ ಅವರಿದ್ದಾಗ ಮಾಡದ್ದು. ಅದನ್ನು ದುಡ್ಡು ಕೊಟ್ಟಿಲ್ಲ ಸರಿಯಾಗಿ ಇವರು ಯೋಗ್ಯತೆಗೆ. ಇವ್ರದ್ದೇನು ಹೇಳಿ ನೋಡೋಣ. ಈ ಮಹಿಳೆಯರಿಗೆಲ್ಲ ಮೀಸಲಾತಿ ಕೊಟ್ಟವ್ರು ಯಾರು? ಹೆಣ್ಮಕ್ಳಿಗೆ 50% ಮೀಸಲಾತಿ ಕೊಟ್ಟವ್ರು ಯಾರು? ರಾಜೀವ್ ಗಾಂಧಿ ಅವರು 73, 74ನೇ ತಿದ್ದುಪಡಿಗಳನ್ನ ಮಾಡಿ ಹಿಂದುಳಿದ ಜಾತಿಯವರಿಗೆ BCM A, BCM B ಮಾಡಿದ್ದು 73, 74ನೇ ತಿದ್ದುಪಡಿ ನಂತರ. 73, 74ನೇ ತಿದ್ದುಪಡಿ ನಂತರ ಮಹಿಳೆಯರಿಗೆ ಮೀಸಲಾತಿ ಕೊಟ್ಟದ್ದು. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಮೆಂಬರ್ಶಿಪ್ ರಿಸರ್ವೇಶನ್ ಇತ್ತು, ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಮೀಸಲಾತಿ ಇರಲಿಲ್ಲ. ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಮೀಸಲಾತಿ ಇರಲಿಲ್ಲ. ಅದನ್ನು ಕೊಟ್ಟದ್ದು 73, 74ನೇ ತಿದ್ದುಪಡಿ ಆದ್ಮೇಲೆ. ಮತ್ತೆ ಇವತ್ತೇನು ಇದನ್ನ ವಿರೋಧ ಮಾಡಿದವರು ಯಾರು ಗೊತ್ತಾ ನಿಮಗೆ? ರಾಮಾ ಜೋಯಿಸ್ ಯಾವ ಪಾರ್ಟಿಯವನು? ಅವನು ಕೋರ್ಟ್ಗೆ ಹೋದ. ರಾಮಾ ಜೋಯಿಸ್ ಕೋರ್ಟ್ಗೆ ಹೋದ್ರು. ಕೋರ್ಟ್ಗೆ ಹೋಗಿ 73, 74ನೇ ತಿದ್ದುಪಡಿಗಳು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿದ್ರು. ಬಟ್ ಸುಪ್ರೀಂ ಕೋರ್ಟ್ನವರು ರಾಜೀವ್ ಗಾಂಧಿ ಅವರು ತಂದಿರತಕ್ಕಂಥ ಸಂವಿಧಾನ ತಂದಿರತಕ್ಕಂಥ ತಿದ್ದುಪಡಿಗಳು ಅದು ರಾಜ್ಯಾಂಗಬದ್ಧವಾಗಿದೆ ಅಂತೇಳಿ ತೀರ್ಪು ಕೊಟ್ಟರು. ಆಗ ಅದು ಊರ್ಜಿತ ಆಯಿತು. ಇವ್ರದೇನಿಲ್ಲ, ನಿಮ್ಗೆಲ್ಲ ಮೀಸಲಾತಿ ಕೊಟ್ಟರು ವಿರೋಧ ಮಾಡಿದ್ರು ಇವರು. ರಾಮಾ ಜೋಯಿಸ್ ಅವತ್ತು ಇದನ್ನು ವಿರೋಧ ಮಾಡಿದಾಗ ಸುಪ್ರೀಂ ಕೋರ್ಟ್ಗೆ ಹಾಕಿದಾಗ ರಾಜ್ಯಸಭಾ ಸದಸ್ಯರಾಗಿದ್ರು, ಬಿಜೆಪಿ ರಾಜ್ಯಸಭಾ ಸದಸ್ಯರು. ಅಷ್ಟೇ ಅಲ್ಲ, ಬಿಜೆಪಿಯ ವೈಸ್ ಪ್ರೆಸಿಡೆಂಟ್ ಅವರು ವಿರೋಧ ಮಾಡಿದ್ರು. ನೀವು ಹೋಗ್ಬೇಡಿ ಅಂತೇಳಿ ಯಡಿಯೂರಪ್ಪ ಆಗ್ಲಿ, ಈಶ್ವರಪ್ಪ ಆಗ್ಲಿ, ಅನಂತಕುಮಾರ್ ಆಗ್ಲಿ, ಜೋಶಿ ಆಗ್ಲಿ ಹೇಳಿದ್ರ, ಜಗದೀಶ್ ಶೆಟ್ಟರ್ ಆಗ್ಲಿ ಹೇಳಿದ್ರ, ಬಸವರಾಜ ಬೊಮ್ಮಾಯಿ ಆಗ್ಲಿ ಹೇಳಿದ್ರ,
ಇವ್ರು ಕೇಳ್ಕೊಂಡೇ ಹೋಗಿದ್ದು ರಾಮ ಜೋಯಿಸು ಬಿಜೆಪಿಯವರು ಅನುಮತಿ ತಗೊಂಡೇ ಹೋಗಿದ್ದು. ಅದರಿಂದ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾದಂತ ಪಾರ್ಟಿ ಬಿಜೆಪಿ, ಬಡವರಿಗೆ ವಿರುದ್ಧವಾದಂತ ಪಾರ್ಟಿ ಬಿಜೆಪಿ. ಗೊತ್ತಾಯ್ತಾ? ಈ ಜೆಡಿಎಸ್ ನವರಿದಾರಲ್ಲ, ಇವ್ರು ಇಲ್ಲೇ ಒಂದು 4-5 ಜಿಲ್ಲೆಗಳು ಇಲ್ಲೇ ಓಡಾಡ್ಕೊಂಡಿರೋದು. ಇವರು ಬೇರೆ ಎಲ್ಲೂ ಇದ್ದಾರೆ. ಕುಂಕ್ರೆ ಜೆಡಿಎಸ್ ನವರಿದಾರಲ್ಲ, ಇಲ್ಲೇ ಒಂದು 4-5 ಜಿಲ್ಲೆ, ಮೈಸೂರು, ಚಾಮರಾಜನಗರದಲ್ಲಿ ಇಲ್ಲ ಅವರು, ಮೈಸೂರು, ಮಂಡ್ಯ, ಹಾಸನ, ತುಮಕೂರು, ಬೆಂಗಳೂರು, ಇಷ್ಟೇ ಇಲ್ಲೇ. ಆದ್ರೂ 2023ಕ್ಕೆ ನಾವು ಅಧಿಕಾರ ಬರ್ತೀವಿ. ನಾವು ಇದ್ದಾಗ 59 ಗೆದ್ದಿದ್ರು ನೋಡಪ್ಪ. ನಾನು ಅಧ್ಯಕ್ಷನಾಗಿದ್ದಾಗ, ಜೆಡಿಎಸ್ ಅಧ್ಯಕ್ಷನಾಗಿದ್ದಾಗ 59 ಸೀಟ್ ಗೆದ್ದಿದ್ರು. ಅದಾದ್ಮೇಲೆ ಕೆಳಕ್ ಬರ್ತಾ ಇದ್ದಾರೆ ಹೊರತು ಇವ್ರು ಮೇಲಕ್ಕೆ ಹೋಗೋ ಪ್ರಶ್ನೆನೇ ಇಲ್ಲ. ಕೆಳಕ್ಕೆ ಪ್ರತಿ ವರ್ಷ ಕೆಳಕ್ಕೆ. ಈ ಸಾರಿ ಇನ್ನೂ ಕಮ್ಮಿ ಆಯ್ತು. ಯಾಕಂದ್ರೆ ಇವ್ರಿಗೆ ಏನು ಸಿದ್ಧಾಂತ ಇಲ್ಲ. ಯಾರ ಜೊತೆಲಾದ್ರು ಹೋಯ್ತಾರೆ, ಯಾರ ಜೊತೆಲಾದ್ರು ಬರ್ತಾರೆ. ಸದ್ಯಕ್ಕೆ ಪಾಕಿಸ್ತಾನ ಹೋಗಿಲ್ವಲ್ಲ, ಅದೇ ಸಂತೋಷ. ಒಂದು ರಾಜಕೀಯ ಸಿದ್ಧಾಂತ ಅಂತಂದ್ರೆ ಕಾಂಗ್ರೆಸ್ನ ಸಿದ್ಧಾಂತ ಏನು? ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರ್ತಕ್ಕಂಥದ್ದು, ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು. ಈಗ ನಾವು ಓದ್ದೆ ಜಾತ್ಯತೀತ ತತ್ವ ಅಂದ್ರೆ ಜಾತಿ ರಹಿತವಾದಂತ ಸಮಾಜ, ಅಧಿಕಾರ ವಿಕೇಂದ್ರೀಕರಣದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಸರ್ವ ಜನಾಂಗವನ್ನ ರಕ್ಷಣೆ ಮಾಡ್ತಕ್ಕಂಥವ್ರು, ಬೇರೆ ಧರ್ಮವನ್ನ ಸಹಿಸ್ಕೊಳ್ತಕ್ಕಂಥವ್ರು. ಬಿಜೆಪಿ ಅವರು ಸಹಿಸ್ಕೊಂಡಾರ? ಮುಸಲ್ಮಾನರು ಸಹಿಸ್ಕೊಂಡಾರ? ಕ್ರಿಶ್ಚಿಯನ್ನರು ಸಹಿಸ್ಕೊಂಡಾರ? ಬಿಜೆಪಿಯವರು ಒಬ್ಬ ಮುಸ್ಲಿಂ MLA ಇದ್ದಾನಲ್ಲಿ, ಅದಕ್ಕೆ ಅವರು ಈ ದೇಶದ ಜನ ಅಲ್ವಾ? ಅಲ್ವೇನ್ರಿ ಅವರು? ಮತ್ತೆ ಅವರು 13% ಇದಾರಲ್ಲಪ್ಪ, ಅವ್ರಿಗೂ ಪ್ರಾತಿನಿಧ್ಯ ಇರ್ಬೇಕಲ್ಲ. ಅವರು ಭಾರತೀಯರಲ್ಲ. ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಕಾಂಗ್ರೆಸ್. ಎಲ್ಲರಿಗೂ ಸಮಾನವಾಗಿ ಸಮಾನ ಅವಕಾಶಗಳನ್ನು ಕೊಡ್ತಕ್ಕಂಥ ಪಕ್ಷ ಕಾಂಗ್ರೆಸ್ನವರು. ಇದಕ್ಕೆ ಸಿದ್ದರಾಮಯ್ಯನವರು ಹಿಂದೂ ವಿರೋಧಿ ಅನ್ನೋದು ನನಗೆ. ನಾನೇ ಹಿಂದೂ ಅಲ್ವಾ? ಎಲ್ಲಿ ವಿರೋಧಿ ಆಗ್ಬಿಡ್ತೀನಿ? ನಾನು ಹಿಂದೂ ಅಲ್ವಾ? ಹೇಳಲು ಆಗದಿರೋದಕ್ಕೆ ಸಿದ್ದರಾಮಯ್ಯ ಹಿಂದೂ ವಿರೋಧಿ, ಸಿದ್ದರಾಮಯ್ಯ ದೇವರ ವಿರೋಧಿ. ಯಾಕೆ ನಾನು ಸಿದ್ದರಾಮೇಶ್ವರ ದೇವಸ್ಥಾನಕ್ಕೆ ಹೋಗಲ್ವಾ? ಟಿಪ್ಪು ಜಯಂತಿ ಮಾಡೋದು, ಟಿಪ್ಪು ಜಯಂತಿ ಸುಮ್ಮನೆ ಹೇಳೋದು, ಅಪಪ್ರಚಾರ ಮಾಡೋದು. ನಾವು ಎಲ್ಲ ಮನುಷ್ಯರನ್ನ ಪ್ರೀತಿಸೋರು ಅಷ್ಟೇ. ಕಾಂಗ್ರೆಸ್ ಪಕ್ಷ ಅಂದ್ರೆ ಎಲ್ಲ ಮನುಷ್ಯರನ್ನ ಪ್ರೀತಿಸೋರು. ಸರ್ವ ಜನ ಸುಖನೋ ಭವಂತು. ಹಿಂದೂಗಳಿರ್ಲಿ, ಮುಸಲ್ಮಾನರಿರ್ಲಿ, ಕ್ರಿಶ್ಚಿಯನ್ರಿರ್ಲಿ, ಬೌದ್ಧರಿರ್ಲಿ, ಜೈನರಿರ್ಲಿ, ಎಲ್ಲರನ್ನೂ ಪ್ರೀತಿಸೋದು. ಅದು ಕಾಂಗ್ರೆಸ್ನ ಧ್ಯೇಯ. ನಮ್ಮ ಧರ್ಮವನ್ನ ಗೌರವಿಸಬೇಕು, ಹಾಗೇನೆ ಇನ್ನೊಂದು ಧರ್ಮನೂ ಕೂಡ ಗೌರವಿಸಬೇಕು. ಅದಕ್ಕೆ ಸಹಿಷ್ಣುತೆ ಅಂತ ಕರೀತಾರೆ, ಟಾಲರೆನ್ಸ್ ಇಂಗ್ಲಿಷ್ನಲ್ಲಿ. ಇನ್ನೊಂದು ಧರ್ಮವನ್ನು ಸಹಿಸಿಕೊಳ್ಳೋದು, ಅದು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ವಿಚಾರ. ಪರಧರ್ಮ ಸಹಿಷ್ಣುತೆ, ಪರಧರ್ಮ ಸಹಿಷ್ಣುತೆ ಅಂತ ಹೇಳ್ತಾರೆ. ಅದನ್ನು ಮಾಡಬೇಕು. ಬಿಕಾಸ್ ಈ ದೇಶದಲ್ಲಿ ಎಲ್ಲ ಧರ್ಮದವರಿದ್ದಾರೆ, ಎಲ್ಲ ಜಾತಿಯವರಿದ್ದಾರೆ. ಎಲ್ಲರೂ ಬೆಳೆಸಿ, ಎಲ್ಲರೂ ಸಮಾನವಾಗಿ ಕಂಡ್ರೆ ತಾನೇ ದೇಶ ಬೆಳೆದ ಸಮಾನವಾಗಿ ಬೆಳೆಯೋದು. ಬರೀ ಹಿಂದೂಗಳನ್ನೇ ಬೆಳೆದ್ರೆ ಸಾಕ? ಎಲ್ಲರೂ ಬೆಳಿಬೇಕು. ಹಿಂದೂಗಳು ಬೆಳಿಬೇಕು, ಅಲ್ಪಸಂಖ್ಯಾತರು ಬೆಳಿಬೇಕು, ದಲಿತರು ಬೆಳಿಬೇಕು, ಹಿಂದುಳಿದವರು ಬೆಳಿಬೇಕು, ಮಹಿಳೆಯರು ಬೆಳಿಬೇಕು. ಎಲ್ರಿಗೂ ಅವಕಾಶ ಸಿಗಬೇಕು.
ಎಲ್ಲರೂ ಮುಖ್ಯವಾಹಿನಿಗೆ ಬರಬೇಕು. ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್. ಅದಕ್ಕೋಸ್ಕರ ನಾವೆಲ್ಲ ಕಾಂಗ್ರೆಸ್ನ ಸದಸ್ಯರಾದ, ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು. ನನ್ಗೆ ಆಗಿರೋದಕ್ಕೆ ಇನ್ನೊಂದು ಪಕ್ಷ ಕೊಟ್ಟೋಗೋದಲ್ಲ, ವೈಯಕ್ತಿಕವಾಗಲ್ಲ ಇದು ಪಕ್ಷ, ಸಿದ್ಧಾಂತದ ಮೇಲೆ ಪಕ್ಷ ಇದೆ. ಸಿದ್ದರಾಮಯ್ಯ ಇನ್ಕಂಡ್ರಾಗಲ್ಲ, ಅದಕ್ಕೂ ನಾವು ಒಂದ್ ಕಡೆ ಹೋಗೋಣ ನಡೆ ಯಾತ್ರೆಗೆ ಅಂತ ಹೋಗೋದು. ಯತಿ ಅನ್ಕಂಡ್ರಾಗಲ್ಲ, ಅದಕ್ಕೋಸ್ಕರ ಒಂದ್ ಕಡೆ ಹೋಗೋಣ ನಡೆಯ. ನಿಮ್ಮ ಇನ್ಕಂಡ್ರಾಗಲ್ಲ, ನಾವು ಇನ್ನೊಂದ್ ಕಡೆ ಹೋಗೋಣ ನಡೆ ಯಾತ್ರೆಗೆ ಹೋಗೋದು. ದಟ್ ಇಸ್ ನಾಟ್ ದಿ ಐಡಿಯಾಲಜಿ. ಒಂದು ಪಕ್ಷ ಅಂದ್ರೆ ಒಂದು ಸಿದ್ಧಾಂತ ಇರ್ತದೆ, ಆ ಸಿದ್ಧಾಂತಕ್ಕೆ ಭದ್ರಾಗಿರ್ಬೇಕು. ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಒಂದು ಸಿದ್ಧಾಂತ ಇರೋದು, ಬಿಜೆಪಿಯವ್ರಿಗೆ ಯಾವ ಸಿದ್ಧಾಂತವೂ ಇಲ್ಲ, JDSನವ್ರಿಗೆ ಯಾವ ಸಿದ್ಧಾಂತವೂ ಇಲ್ಲ. ಅವ್ರಿಗೆ ಅನುಕೂಲಕರವಾದಂತ ರಾಜಕಾರಣ ಮಾಡಲ್ಲ. ಅವ್ರಿಗೆ ಏನೇನು ಅನುಕೂಲ ಆಯ್ತದೆ ಆ ತರ ಮಾಡ್ತಾರೆ. ಅನುಕೂಲ ಸಿಂಧು ರಾಜಕಾರಣ. ಇವತ್ತು ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ನೋಂದಾವಣಿ, ಸದಸ್ಯತ್ವ ನೋಂದಾವಣಿ ಕೆಲಸ ನಡೀತಾ ಇದೆ. ಆಮೇಲೆ ಸದಸ್ಯತ್ವ ನೋಂದಾವಣಿ ಮುಗಿದ ಮೇಲೆ ಚುನಾವಣೆ ನಡೀಬೇಕು. ಚುನಾವಣೆ ನಡೆದು ಬ್ಲಾಕ್ ಕಮಿಟಿ ಅಧ್ಯಕ್ಷರಿಗೆ, ಜಿಲ್ಲಾ ಕಮಿಟಿ ಅಧ್ಯಕ್ಷರಿಗೆ, ಆಮೇಲೆ ರಾಜ್ಯ ಸಮಿತಿ ಅಧ್ಯಕ್ಷರಿಗೆ, ಆಮೇಲೆ AICC ಅಧ್ಯಕ್ಷರು, ಇವೆಲ್ಲ ಒಂದು ಹಂತದಲ್ಲಿ ಸೆಪ್ಟೆಂಬರ್ ಒಳಗಡೆ, ಮುಂದಿನ ವರ್ಷ ಸೆಪ್ಟೆಂಬರ್ ಒಳಗಡೆ ಇವೆಲ್ಲ ಪ್ರೊಸೀಜರ್ ಕೂಡ ಮುಗಿದಿದೆ. ಅದಕ್ಕೆ ಈಗ ಅಭಿಯಾನ ಪ್ರಾರಂಭ ಆಗಿದೆ. ಎಲ್ಲರೂ ಕೂಡ 5 ರೂಪಾಯಿ ಕೊಟ್ಟು ಮೆಂಬರ್ ಆಗಿದೆ. 5 ರೂಪಾಯಿ ಕಾಫಿಗೆ ಎಷ್ಟು ದುಡ್ಡು? ನಮ್ಮ ಆಗಬೇಕಪ್ಪ ಆಗ್ಲೇ 10 ರೂಪಾಯಿ ಆಯ್ತು. 10 ರೂಪಾಯಿ ಇದು ಮೆಂಬರ್ಶಿಪ್ 5 ರೂಪಾಯಿ. ಒಂದಿನ ಕಾಫಿ ಕುಡಿಯೋದು ಬಿಟ್ಬಿಟ್ಟಿದ್ವಿ ಅಂತ ಎಲ್ಲ ಮೆಂಬರ್ ಆಗಿ. ಕಾಂಗ್ರೆಸ್ ಮೆಂಬರ್ ಆಗೋದು ಅಂತಂದ್ರೆ ನಾವು ಕಾಂಗ್ರೆಸ್ ಮೆಂಬರ್ ಅಂತ ಹೇಳ್ಕೊಳ್ಳೋದೇ ಹೆಮ್ಮೆ, ಜೊತೆ ಗೌರವ. ಅದಕ್ಕೋಸ್ಕರವಾಗಿ 5 ರೂಪಾಯಿ ಕೊಟ್ಟು ಸಾಮಾನ್ಯ ಸದಸ್ಯರಾಗ್ತದೆ. ಇವ್ ಶಿವಣ್ಣ, ಈಗ ನಮ್ಗೆ ಈಗ ಅರ್ಧಂಬರ್ಧ ಓದ್ಕೊಂಡಿರೋದೇ ಕಷ್ಟ. ನಮ್ಗೆ ನೀವು ಸಂವಿಧಾನನೂ ಓದಿಲ್ಲ. ಸಂವಿಧಾನ ಓದಿದ್ಯಾ? ಕೂತ್ಕೊಂಡ್ಬಂದೆ, ನಿಮ್ಗೆ ಗೊತ್ತಾಗಲ್ಲ. ಆಯ್ತು, ಕೂತ್ಕೋ ಶಿವಣ್ಣ, ಕೂತ್ಕೋ ಶಿವಣ್ಣ. ಅದಕ್ಕೆ ನೀವು ಸಂವಿಧಾನನ ಕನ್ನಡದಲ್ಲಿ ಇರ್ತಕ್ಕಂಥ ಸಂವಿಧಾನ ತಗೊಂಡು ಓದ್ಕೊಳ್ಳಿ. ಸಣ್ಣ ಪುಸ್ತಕಗಳಿರ್ತವೆ, ಪ್ರತಿಯೊಬ್ಬರು ಕೂಡ ಸಂವಿಧಾನ ಓದ್ಕೋಬೇಕು. ಓದ್ಲಿಕ್ಕೆ ಬರ್ದಿದ್ದವರು ಕೇಳೋರು ತಿಳ್ಕೋಬೇಕು. ಸಂವಿಧಾನ ಪ್ರತಿಯೊಬ್ಬರು ಕೂಡ ಓದ್ಕೋಬೇಕು. ಅದರಿಂದ ಸಂವಿಧಾನ ಓದ್ಕಂದ್ರೆ ನಿಮಗೆ ಒಂದು ಜವಾಬ್ದಾರಿ ಬರುತ್ತೆ. ವೋಟ್ ಯಾರಿಗೆ ಹಾಕ್ಬೇಕು ಅನ್ನೋದು ಗೊತ್ತಾಗುತ್ತೆ, ಯಾಕೆ ಹಾಕ್ಬೇಕು ಅನ್ನೋದು ಗೊತ್ತಾಗುತ್ತೆ. ಈಗ ಏನ್ ಆಗ್ಬಿಡೋದು, ರಾಜಕೀಯ ವ್ಯವಸ್ಥೆನೇ ಕೆಟ್ಟೋಯ್ತಾ ಇದೆ ದಿನ 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 ದಿನ. ರಾಜಕೀಯ ವ್ಯವಸ್ಥೆ ಕೆಡಬಾರದು, ಪ್ರಜಾಪ್ರಭುತ್ವಕ್ಕೆ ಸೋಲಾಗಬಾರದು, ಪ್ರಜಾಪ್ರಭುತ್ವ ಉಳಿಬೇಕು. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ರಾಜರು, ಪ್ರಜಾಪ್ರಭುತ್ವ ಉಳಿಬೇಕು. ನಮ್ಮ ದೇಶ ದೊಡ್ಡ ದೇಶ. ಚೈನಾ ಬಿಟ್ರೆ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ದೇಶ ಭಾರತ. ಚೈನಾದಲ್ಲಿ 154 ಕೋಟಿನೋ 155 ಕೋಟಿ ಜನಸಂಖ್ಯೆ ಇದೆ. ಇಲ್ಲಿ 136 ಕೋಟಿ ಜನಸಂಖ್ಯೆ. ಆಮೇಲೆ ಬೇರೆ ದೇಶಗಳೆಲ್ಲ, ಅಮೆರಿಕ ಅಂತ ದೇಶದಲ್ಲಿ 33 ಕೋಟಿನ ಜನಸಂಖ್ಯೆ. ನಮ್ಮ ದೇಶ ದೊಡ್ಡ ದೇಶ.
ಈ ದೊಡ್ಡ ದೇಶದಲ್ಲಿ ಎಲ್ಲ ಜಾತಿ ಜನರಿದ್ದಾರೆ, ಎಲ್ಲ ಭಾಷೆ ಜನರಿದ್ದಾರೆ, ಎಲ್ಲ ಧರ್ಮದವರಿದ್ದಾರೆ. ಎಲ್ಲರೂ ಒಟ್ಟು ತಗೊಂಡು ಹೋಗ್ತಕ್ಕಂಥದ್ದು ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯವೇ ಹೊರತು ಬೇರೆ ಯಾವ ಪಕ್ಷ. ಅದಕ್ಕೆ ಕಾಂಗ್ರೆಸ್ ಪಕ್ಷನ ಉಳಿಸಬೇಕು, ಕಾಂಗ್ರೆಸ್ ಪಕ್ಷವನ್ನು ಬೆಳೆಸಬೇಕು. ಸ್ವಾರ್ಥಕ್ಕೋಸ್ಕರ ಹೊಟ್ಟೋಗ್ಬಿಡ್ತಾರೆ. ನೀವೆಲ್ಲರೂ ಸದಸ್ಯರಾಗಿ 5 ರೂಪಾಯಿ ಕೊಟ್ಬಿಟ್ಟು ಸದಸ್ಯರಾಗಿ. ಹಿಂದೆ ಎಲ್ಲ ಸದಸ್ಯತ್ವ ಹೆಂಗ್ ನಡೀತಿತ್ತು ಅಂತಂದ್ರೆ ಎಲ್ಲ ಕೂತ್ಕೊಂಡು ಬರ್ಕೊಳ್ಳೋರು, ದುಡ್ಡು ಅವರೇ ಕಟ್ಬಿಡೋರು. ಹಂಗಾಗ್ಬಾರ್ದು, ದುಡ್ಡು ನೀವೇ ಕೊಡಬೇಕು. 5 ರೂಪಾಯಿ ಕೊಟ್ಟು ನಂಬರ್. ಈಗ ಒಂದು ಬೂತ್ ನಲ್ಲಿ ಕನಿಷ್ಠ 50 2 ಪುಸ್ತಕ ಆಗ್ಬೇಕು. 2 ಪುಸ್ತಕದಲ್ಲಿ 25 ಜನ ಸದಸ್ಯರು. 2 ಪುಸ್ತಕ ಅಂತಂದ್ರೆ 50 ಜನ ಮೆಂಬರ್ಸ್ ಆಗ್ಬೇಕು. 50 × 55 ರೂಪಾಯಿ ಅಂದ್ರೆ 250 ರೂಪಾಯಿ ಆಗ್ಬೇಕು. 250 ರೂಪಾಯಿ ಕೊಡಕ್ಕಾಗಲ್ಲ ಒಂದು ಬೂತ್ಗೆ. 500 ರೂಪಾಯಿನ ಕೊಡ್ತೀವಿ ಪಾಪ. 5 ರೂಪಾಯಿ ಕೊಡಕ್ಕಾಗಲ್ವಾ? ಗೊತ್ತಾಯ್ತಿಲ್ಲ ವೆಂಕಟರಾಮ, ನೀನ್ ಮೆಂಬರ್ ಆಗಿದೆಯಾ? 5 ರೂಪಾಯಿ ಕೊಟ್ಬಿಟ್ಟು ಸಕ್ರಿಯ ಮೆಂಬರ್ ಆಗಿದೆಯಾ? ಇದು ಅದರಿಂದ ಎಲ್ಲರೂ ಸದಸ್ಯರಾಗಿ ಕಾಂಗ್ರೆಸ್ ಪಕ್ಷ ಬಲಪಡಿಸೋಣ, ದೇಶ ಉಳಿಸೋಣ, ಸಂವಿಧಾನ ಉಳಿಸೋಣ, ಪ್ರಜಾಪ್ರಭುತ್ವ ಉಳಿಸೋಣ ಅಂತೇಳಿ ಇವತ್ತು ನಾನು ಇಲ್ಲಿಂದ ಬಂದು ಅದಕ್ಕೋಸ್ಕರ ಬಂದೆ. ನಾನು ನಿನ್ನೆ ಬಾದಾಮಿಲಿದ್ದೆ, ಓಟ್ ಹಾಕಕ್ಕೆ ಹೋಗಿದ್ದೆ. ಮತ್ತೆ ಓಟು ಹಾಕೋದಿದೆಯಲ್ಲ ಅದು ಯಾರು ತಪ್ಪಿಸ್ಕೋಬಾರ್ದು, ಗೊತ್ತಾಯ್ತು? ಅದಕ್ಕೆ ಮತದಾನ ಅಂತ ಹೆಸರಿಟ್ಟಿರೋದು ಕನ್ನಡದಲ್ಲಿ. ಮತದಾನ ಗೊತ್ತಾಯ್ತಾ? ಅದನ್ನ ಮರಿಬಾರ್ದು. ನಾನು ಹೆಲಿಕಾಪ್ಟರ್ ಮಾಡ್ಕೊಂಡು ಹೋಗಿ ಓಟ್ ಹಾಕ್ಬಿಟ್ಟು ಬಂದೆ. ಯಾಕಂದ್ರೆ ಓಟ್ ತಪ್ಪಿಸ್ಕೋಬಾರ್ದಲ್ಲ. ನಿಮಗೆ ಅದು ಇಟ್ ಈಸ್ ಯುವರ್ ರೈಟ್. ನೀವು ಕೊಟ್ಟಿರ್ತಕ್ಕಂಥ ಹಕ್ಕು ಅದು ಸಂವಿಧಾನದಲ್ಲಿ. ಹಕ್ಕನ್ನು ಚಲಾಯಿಸಬೇಕು. ಆ ಹಕ್ಕು ಚಲಾಯಿಸುವಾಗ ರೈಟ್ ಪಾರ್ಟಿಗೆ ಓಟ್ ಕೊಡಬೇಕು. ಯಾವ ಪಕ್ಷ ಈ ದೇಶ ಉಳಿಸ್ತದೆ ಆ ಪಕ್ಷಕ್ಕೆ ಕೊಡಬೇಕು. ಅದರಿಂದ ನಮ್ಮೂರಿನಲ್ಲಿ ಇಷ್ಟೊಂದು ಜನ ಎಲ್ಲ ಸೇರಿದಿರಿ, ಬಹಳ ಸಂತೋಷ. ಹೆಣ್ಮಕ್ಳೆಲ್ಲ ಬಂದ್ಬಿಟ್ಟಿದ್ದಾರೆ. ಹೆಣ್ಮಕ್ಳೆಲ್ಲ ಬಂದಿದ್ದೀರಿ. ಬಹುಶಃ ನಾನು ನಮ್ಮೂರಿನಲ್ಲಿ ಇಷ್ಟು ಭಾಷಣ ಯಾವತ್ತೂ ಮಾಡೇ ಇರಲಿಲ್ಲ. ನಾನು ರಾಜಕೀಯ ಬಂತನಿಂದ ಇಷ್ಟು ಭಾಷಣ ಮಾಡೇ ಇರಲಿಲ್ಲ. ಇವತ್ತೇ ಇಷ್ಟು ಭಾಷಣ ಮಾಡಿದ್ರು. ಸುಮ್ಮನಿಲ್ಲ. ಸಿದ್ದರಾಮಯ್ಯ ಊರು ಬರ್ತಾರ ಮಾತು ಹಂಗೆ. ಆಮಾದ್ರೆ ಬೆಂಗಳೂರು ಬಂದು 15 ದಿವಸ ಅಲ್ಲೇ ಮನೆ ಕತ್ತೀನಿ. ಈಗ ಅದೊಂದು ಬೇರೆ ಬಂದ್ಬಿಟ್ಟು ಭಾರಿ ಹಿಂಸೆ. ಅದೇನೇ ಇರ್ಲಿ, ನಾನು ಇವತ್ತು ನಮ್ಮೂರಿನಲ್ಲಿ ಈ ಅಭಿಯಾನ ಸದಸ್ಯತ್ವ ಅಭಿಯಾನ. ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಒಂದು ರಾಜಕೀಯ ಪಕ್ಷ ಅಲ್ಲ. ಕಾಂಗ್ರೆಸ್ ಪಕ್ಷ ಅಂದ್ರೆ ಒಂದು ಮೂವ್ಮೆಂಟ್, ಒಂದು ಚಳುವಳಿ. ಈ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ತೊಲಗಿಸಿ ಪರಿವರ್ತನೆಯನ್ನು ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಅದರಿಂದ ಕಾಂಗ್ರೆಸ್ ಪಕ್ಷ ಅಂದ್ರೆ ಅದು ಒಂದು ರಾಜಕೀಯ ಪಕ್ಷ ಅಲ್ಲ, ಅದು ಒಂದು ಚಳುವಳಿ. ಗೊತ್ತಾಯ್ತಾ? ಸೊ ಇಷ್ಟು ಹೇಳಿ ಈ ಅಭಿಯಾನವನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೇನೆ.